ಶಿವಮೊಗ್ಗದ ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. 9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನೋಡ್ತಾ ಇದ್ದೀರಾ. ಬಿಜೆಪಿ ಸಂಸದರನ್ನ ಗೆಲ್ಲಿಸುವಂತೆ ಕೈ ಶಾಸಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ವೈ ರಾಘವೇಂದ್ರರನ್ನ ಗೆಲ್ಲಿಸುವಂತೆ ಶಾಮನೂರು ಶಿವಶಂಕರಪ್ಪ ಕರೆ. ಶಿವಮೊಗ್ಗದ ಬೆಕ್ಕಿನ ಕಲ್ಮಠದ ಸಭೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಈ ರೀತಿ ಕರೆ ಕೊಟ್ಟಿದ್ದಾರೆ. ವೈ ರಾಘವೇಂದ್ರ ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಅಂತ ಶಾಮನೂರು ಶಿವಶಂಕರಪ್ಪ ಸಭೆಯಲ್ಲಿ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಗಮನಿಸಿ ಸಂಸದ ವೈ ರಾಘವೇಂದ್ರ ಉತ್ತಮವಾದಂತಹ ಕೆಲಸ ಮಾಡಿದ್ದಾರೆ. ವೈ ರಾಘವೇಂದ್ರ ಅಂತಹ ಸಂಸದರನ್ನ ಪಡೆದೆ ನೀವೇ ಧನ್ಯರು, ಪಡೆದಿರುವಂತಹ ನೀವೇ ಧನ್ಯರು. ಬಿಜೆಪಿ ಸಂಸದರನ್ನ ಈ ರೀತಿ ಹಾಡಿ ಹೊಗಳಿದ್ದಾರೆ ಶಾಮನೂರು ಶಿವಶಂಕರಪ್ಪ ಸಭೆಯಲ್ಲಿ. ನಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸಗಳಾಗಬೇಕು ಅನ್ನೋದನ್ನು ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಟ್ಟಿರ್ತಕ್ಕಂಥ ನಿಮ್ಮಂಥ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆರಿಸಿರೋದು ಭಾಳ ಒಳ್ಳೆಯ ಕೆಲಸವನ್ನು ನಿಮ್ಮ ಕ್ಷೇತ್ರದ ಜನ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಕಾಮತ್, ಕಾಂಗ್ರೆಸ್ನ ಹಿರಿಯ ಶಾಸಕರು ಬಿಜೆಪಿ ಸಂಸದನನ್ನ ಹೊಗಳಿದ್ದು ಮಾತ್ರ ಅಲ್ಲ, ಅವರನ್ನ ಗೆಲ್ಲಿಸಿ ಅಂತ ಕ್ಷೇತ್ರದ ಜನರಿಗೆ ಕರೆ ಕೊಡೋದಿದೆಯಲ್ಲ, ಯಾವ ರೀತಿ ಮೆಸೇಜ್ ಕೊಡ್ತಿದ್ದಾರೆ ಈ ಮೂಲಕ ಶಾಮನೂರು ಅವರು? ಪ್ರಗತಿ, ಇದು ಶಿವಮೊಗ್ಗ ಜಿಲ್ಲೆಗೆ ಅಷ್ಟೇ ಅಲ್ಲ, ರಾಜ್ಯಕ್ಕೆ ಒಂದು ರೀತಿಯ ರಾಜಕೀಯವಾಗಿ ಒಂದು ಸಂದೇಶವನ್ನ ಈ ಮೂಲಕ ಶಾಮನೂರು ಶಿವಶಂಕರಪ್ಪನವರು ನೀಡಿದ್ದಾರೆ ಅಂತ ಹೇಳಿ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಬೆಕ್ಕಿನ ಕಲ್ಮಠದಲ್ಲಿ ಒಂದು ಭಾವೈಕ್ಯತಾ ಸಮ್ಮೇಳನ ಹಾಗೆ ಒಂದು ಗುರು ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ. ಗುರು ಬಸವಶ್ರೀ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ಶಾಸಕರಷ್ಟೇ ಅಲ್ಲ, ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ಇವರು ಹೇಳಿರ್ತಕ್ಕಂಥ ಈ ಹೇಳಿಕೆ ರಾಜಕೀಯವಾಗಿ ಏನೀಗ ಬಿಜೆಪಿ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಹೊರಟಿದೆ. ರಾಜ್ಯಾಧ್ಯಕ್ಷರಾಗಿ ವೈ ವಿಜೇಂದ್ರ ಅವರ ನೇಮಕ ಕೂಡ ಅದನ್ನೇ ಹೇಳ್ತಾ ಇದೆ ಅನ್ನೋ ಮಾತಿನಲ್ಲಿ ಆ ಸಂದೇಶವನ್ನು ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಇವರ ಈ ಹೇಳಿಕೆಗೆ ಸಾಕಷ್ಟು ಅರ್ಥ ಬರುತ್ತೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಕೇವಲ ರಾಘವೇಂದ್ರನ ಅವ್ರನ್ನ ಗೆಲ್ಲಿಸಿ ಅನ್ನೋ ಅಷ್ಟು ಅಲ್ಲದೆ ಲಿಂಗಾಯತ ವೋಟ್ ಬ್ಯಾಂಕ್ ಒಂದು ಕಡೆ ಕನ್ಸಾಲಿಡೇಟ್ ಆಗುವ ರೀತಿಯಲ್ಲಿ ಈ ಹೇಳಿಕೆಗಳು ಒಂದು ರೀತಿ ಅರ್ಥವನ್ನು ಕೊಡ್ತಾ ಇದೆ. ಹಾಗಾಗಿ ರಾಜಕೀಯವಾಗಿ ಸಾಕಷ್ಟು ಕುತೂಹಲವನ್ನು ಕೂಡ ಕೆಡಿಸ್ತಿದೆ. ವೈ ರಾಘವೇಂದ್ರ ಅವರಿಗೂ ಕೂಡ ಈ ಹೇಳಿಕೆಯಿಂದ ಆನೆ ಬಲ ಬಂದಂತಾಗಿದೆ. ಯಾಕಂದ್ರೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರು ಹೇಳುವ ಸಂದರ್ಭದಲ್ಲಿ ಲಿಂಗಾಯತದಲ್ಲಿ ಅನೇಕ ಒಳಪಂಗಡಗಳಿದ್ದಾವೆ, ಆದ್ರೆ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಇರಬೇಕು. ಹಾಗೆ ವೈ ರಾಘವೇಂದ್ರ ಅವ್ರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ನಾವು ಸಾಕಷ್ಟು ಸಾರ್ವಜನಿಕರು ಕೆಲಸ ಮಾಡಬೇಕು, ಅದು ನಿಮ್ಮ ಕರ್ತವ್ಯ ಅಂತ ಭಾವಿಸಿ ಮುಂದಿನ ಸಲನೂ ಕೂಡ ಅವ್ರನ್ನ ಸಂಸದನಾಗಿ ಮಾಡಿ ಅಂತ ಹೇಳುವ ಮೂಲಕ ಅವರಿಗೆ ಶಿವಮೊಗ್ಗ ಜಿಲ್ಲಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಇದ್ರು ಕೂಡ ರಾಘವೇಂದ್ರ ಗೆಲ್ಲಿ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದು ಕೂಡ ಸಾಕಷ್ಟು ರಾಜಕೀಯವಾಗಿ ಕುತೂಹಲ ಕೆಳಿಸದಷ್ಟೇ ಈ ಕನ್ಸಾಲಿಡೇಟ್ ಆಗುವಂಥದ್ದು ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನು ಕನ್ಸಾಲಿಡೇಟ್ ಆಗುವ ನಿಟ್ಟಿನಲ್ಲಿ ಈ ಹೇಳಿಕೆಗಳು ಸಾಕಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಪ್ರಗತಿ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಟ್ಟಾರೆಯಾಗಿ ಲಿಂಗಾಯತ ವೋಟ್ಗಳನ್ನ ಕ್ರೋಢೀಕರಿಸಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಆದ್ರೂ ಸಹ ದೊಡ್ಡ ಮೆಸೇಜ್ ಹೋಗುತ್ತೆ ಇದು. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಬರೀ ಅಲ್ಲಿ ಆ ಸಂಸದರ ಬಗ್ಗೆ ಒಳ್ಳೆ ಮಾತಾಡಿದ್ದಲ್ಲದೆ ಅವರನ್ನ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಕ್ಷೇತ್ರದ ಜನರಿಗೆ ಕರೆ ಕೊಡೋದಿದೆಯಲ್ಲ, ಇದು ಬಹಳ ದೊಡ್ಡ ಮೆಸೇಜ್ ಅನ್ನ ರಾಜ್ಯಕ್ಕೆ ಪಾಸ್ ಮಾಡುತ್ತೆ. ನೋಡೋಣ ಇದರ ಎಫೆಕ್ಟ್ ಹೇಗಾಗುತ್ತೆ ಮುಂದಿನ ದಿನದಲ್ಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.